ಎಸ್.ಡಿ. ನಂಜಯ್ಯನ ಮಠ ನಡೆದು ಬಂದ ಹೆಜ್ಜೆ ಗುರುತು. ನಂಜುಂಡನಾಗಿ ಹೊರಬಂದ ಆತ್ಮಕಥನ. ರಾಷ್ಟ್ರೀಯ ಪಕ್ಷವೊಂದರ ಯುವ ರಾಜ್ಯಾಧ್ಯಕ್ಷನಾಗಿ 2 ಬಾರಿ ಶಾಸಕರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಪಕ್ಷ ನೀಡಿದ ವಿವಿಧ ಹುದ್ದೆಗಳನ್ನ ಸಮರ್ಥವಾಗಿ ನಿಭಾಯಿಸಿದವರು. ವರ್ಚಸ್ಸು ಬಂದಾಗ ಹಿರಿ ಹಿಗ್ಗಿಲ್ಲ, ಇಲ್ಲದಿದ್ದಾಗ ಕುಗ್ಗಿಲ್ಲ. ಇವರ ಹೆಸರು ಬಾಗಲಕೋಟೆ ಜಿಲ್ಲೆಯಲ್ಲಿ ಚಿರಪರಿಚಿತ. ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದವರು ಅವರೇ ಎಸ್.ಡಿ. ನಂಜಯ್ಯನ ಮಠ್. ಬದಲಾಗಿಸೋ ಸಿದ್ಧಾಂತಕ್ಕೆ ಮುಖಪುಟದ ಮುನ್ನುಡಿಗೆತ್ತುವ ನೆಲ್ಲು ಬರಬರ ಬದುಕಲು ಕಾಯಲು ನಿಂತ ಸಿಂಹ ಕೇಸರಿ. ಎಸ್.ಡಿ. ನಂಜಯ್ಯನ ಮಠ್ ಅವರ ತಂದೆ ಜಿ.ಪಿ. ನಂಜಯ್ಯನ ಮಠ್ ಕೂಡ 2 ಬಾರಿ ಶಾಸಕರಾಗಿದ್ರು. ಶಾಸಕರ ಮಗನಾದ್ರೂ ನಂಜಯ್ಯನ ಮಠ್ ಅವರು ಜೀವನದಲ್ಲಿ ಅಪಾರವಾಗಿ ನೋವುಂಡ ನಂಜುಂಡ. ಹುನಗುಂದ, ಗುಳೇದಗುಡ್ಡ ಭಾಗದಲ್ಲಿ ನಂಜಯ್ಯನ ಮಠ್ ಕುಟುಂಬ ಅಂದ್ರೆ ಭಾರೀ ಫೇಮಸ್. ಎಷ್ಟೇ ಪ್ರಸಿದ್ಧರಾಗಿದ್ರೂ ಸರಳ ಸಜ್ಜನಿಕೆಗೆ ಮತ್ತೊಂದು ಹೆಸರೇ ಎಸ್.ಡಿ. ನಂಜಯ್ಯನ ಮಠ್. ರಾಜಕಾರಣದ ಜೊತೆಗೆ ಸಾಹಿತ್ಯ, ನಾಟಕ, ಸಂಗೀತದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದವರು. ಅವರ ಆತ್ಮಕಥನ ನಂಜುಂಡ ಕೃತಿ ಬರೆದು ಬಿಡುಗಡೆಗೊಳಿಸಿದ್ದಾರೆ. ಭಜನೆಯೊಂದಿಗೆ ಪುಸ್ತಕದ ಬುತ್ತಿ ಹೊತ್ತು ತಂದದ್ದು ವಿಶೇಷವಾಗಿತ್ತು. ಶಾಸಕ ಜಿ.ಟಿ. ಪಾಟೀಲ್ ಕೃತಿ ಲೋಕಾರ್ಪಣೆ ಮಾಡಿದ್ರು. ಗೆಳೆಯರಾದ ನಂಜಯ್ಯನ ಮಠ್ ಅವರು ತಮ್ಮದೇ ಆದಂತ ಆತ್ಮಚರಿತ್ರೆಯನ್ನ ಬರೆದು ಪುಸ್ತಕವನ್ನು ನನ್ನ ಕೈಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ನಾನು ನನ್ನ ಜೀವನದಲ್ಲಿ ಅನೇಕ ಸ್ನೇಹಿತರನ್ನು ಕಂಡಿದ್ದೀನಿ. ಅವರಲ್ಲಿ ನನಗೆ ಅತ್ಯಂತ ಸಮೀಪವಿರುವಂಥ ಸ್ನೇಹಿತರು ನಂಜಯ್ಯನ ಮಠರು. ಸ್ನೇಹ ಜೀವಿಗಳು ಹೌದು, ವಿಚಾರವಂತರು ಹೌದು. ನಾನು ಅವರು ವೈಯಕ್ತಿಕವಾಗಿ ಅನೇಕ ವಿಚಾರಗಳು ಹಂಚಿಕೊಳ್ತೀವಿ. ರಾಜಕಾರಣ ಇರ್ಬೋದು, ಕುಟುಂಬ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ಚಿಂತನೆಗಳಿರ್ಬೋದು. ಅಷ್ಟು ಒಬ್ಬರೊಬ್ಬರು ಒಡನಾಡಿಗಳಾಗಿ ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದೀವಿ. ಅಂಥವರು ಇವತ್ತೇನು ಪುಸ್ತಕ ಬಿಡುಗಡೆ ಮಾಡಿದ್ದಾರೆ, ನಿಜವಾಗಿಯೂ ಶ್ಲಾಘನೀಯ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಅಪರೂಪದಲ್ಲಿ ಅಪರೂಪದ ಒಬ್ಬ ವ್ಯಕ್ತಿ.
ರನ್ ಟಿವಿ ನ್ಯೂಸ್, ಬಾಗಲಕೋಟೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.